ವೆಲ್ಕಮ್ ಟು ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ ಅಂದರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತಕ್ಕಂಥ ಯೂನಿಟ್ ಡಿಜಿಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗಾದರೆ ಯೂನಿಟ್ ಡಿಜಿಟ್ ಅಂದರೆ ಏನು, ಅಂದರೆ ಬಿಡಿ ಸ್ಥಾನದ ಸಂಖ್ಯೆ ಯಾವ ರೀತಿ ಕಂಡು ಹಿಡಿಯೋದು ಎಂಬುದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಇದು ಯಾವ ಎಕ್ಸಾಮ್ದೊಳಗಡೆ ಬರ್ತೈತೆ ಅಂತಂದರೆ SSC, RRB ಮತ್ತು UPSC CSAT ಒಳಗಡೆ ಒಂದು ಕ್ವಶನ್ ಎವ್ರಿ ಇಯರ್ ಒಂದು ಕ್ವಶನ್ ಕೇಳ್ತಾರೆ. ಓಕೆ, SSC ಮತ್ತು RRB ಒಳಗಡೆ ಏನಾಗುತ್ತೈತಿ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂದರೆ ಟೈರ್ 1 ಆಗಿರ್ಬೋದು, ಟೈರ್ 2 ಆಗಿರ್ಬೋದು. ಅದೇ ರೀತಿ ರೈಲ್ವೆ ಒಳಗಡೆ ಬಂದರೆ CBT 1, CBT 2, NTPC ಆಗಿರ್ಬೋದು. NTPC ಒಳಗಡೆ ಪ್ರತಿ ಒಂದು ಕ್ವಶನ್ ಇರ್ತೈತೆ, ಅಂದರೆ ಪ್ರತಿ ಎಕ್ಸಾಮ್ದಾಗ ಒಂದು ಕ್ವಶನ್ ಬಂದೇ ಬರ್ತೈತೆ. ಹಾಗಾದ್ರೆ ನಾವು ಏನು ಮಾಡೋಣ, ಇದ್ರ ಬೇಸಿಕ್ ಅಂದರೆ ಯಾವ ರೀತಿ ಇರ್ತೈತೆ ಅನ್ನೋದು ಡಿಸ್ಕಷನ್ ಮಾಡೋಣ. ಓಕೆ ನೋಡಿರಿ, ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಓಕೆ, ಅಂದರೆ ಈಜಿ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಒಂದು ನಂಬರ್ ತೊಗೊಂಡಿವಿ. ಓಕೆ, ಇದೊಂದು ನಂಬರ್ ಐತೆ. ಓಕೆ, ಹಾಗಾದ್ರೆ ನಾವೇನು ಮಾಡಬೇಕು, ಇದ್ರದ್ದು ಬಿಡಿ ಸ್ಥಾನದ ಸಂಖ್ಯೆ ಕಂಡುಹಿಡಿಬೇಕು. ಓಕೆ, ಬಿಡಿ ಸ್ಥಾನದ ಸಂಖ್ಯೆ ಕಂಡುಹಿಡಿಬೇಕು. ಓಕೆ, ಹಾಗಾದರೆ ಬಿಡಿ ಸ್ಥಾನದ ಸಂಖ್ಯೆ ಅಂತ ಎದಕ್ಕೆ ಕರಿತೀವಿ ನಾವು? ಬಿಡಿ ಸ್ಥಾನದ ಸಂಖ್ಯೆ ಅಂತ ಎದಕ್ಕೆ ಕರಿತೀವಿ ಅಂದ್ರೆ ಲಾಸ್ಟ್ ಪ್ಲೇಸ್ ಅಂದರೆ ಯಾವುದು ಬಿಡಿ ಸ್ಥಾನ ಅಂದರೆ ಕೊನೆ ಸಂಖ್ಯೆ ಯಾವ್ದು ಇರ್ತೈತಿ ಅದಕ್ಕೆ ಬಿಡಿ ಸ್ಥಾನ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಕೂಡಿಸ್ರಿ, ಎಲ್ಲ ಕಡೆ ಏನೈತಿ ಪ್ಲಸ್ ಚಿಹ್ನೆ ಐತಿ, ಪ್ಲಸ್ ಚಿಹ್ನೆ ಇರೋದ್ರಿಂದ ಕೂಡಿಸ್ತೀವಿ. ಓಕೆ, 4 1 5 5 2 ಎಷ್ಟೈತು 7 ಐತೆ. ಹಾಗಾದ್ರೆ ಇದರ ಬಿಡಿ ಸ್ಥಾನ ಸಂಖ್ಯೆ ಎಷ್ಟೈತಿ, ಇದು 7 ಐತೆ. ಓಕೆ, ಹಾಗಾದರೆ ನಿಮಗೇನು ಬರ್ತೈತಿ ಎಕ್ಸಾಮ್ ಒಳಗಡೆ ಯಾವ ರೀತಿ ಕೇಳ್ತಾರೆ ಅಂದರೆ ಸಿಂಪ್ಲಿಫಿಕೇಶನ್, ಅಂದರೆ ಇದರ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತೇಳಿ ನಿಮ್ಗೆ ಎಕ್ಸಾಮ್ದಾಗ ಕೇಳ್ತಾರೆ. ಅವಾಗ ನೀವೇನು ಮಾಡಬಾರ್ದು, ಫುಲ್ ಒಟ್ಟು ಕೂಡಿಸ್ಬಾರ್ದು. ಅವಾಗ ಫಾರ್ ಎಕ್ಸಾಂಪಲ್ ಅವಾಗ ಆಪ್ಷನ್ ಕೊಡ್ತೀನಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಂದರೆ ಅಪ್ರಾಕ್ಸಿಮೇಟ್. ಓಕೆ, ಇಲ್ಲಿ 56 ಐತೆ, ಅಪ್ರಾಕ್ಸಿಮೇಟ್ ಒಂದು ವ್ಯಾಲ್ಯೂ ತೊಗೊಂಡು. ಓಕೆ, ಅಪ್ರಾಕ್ಸಿಮೇಟ್ ಕೂಡ್ಸೋರೆ ಎಷ್ಟಾಗ್ತೈತೆ, ಸುಮ್ಮನೆ ಕೂಡ್ಸೋರ ಬೇರೆ ಬರ್ತೈತಿ, ಬಟ್ ನಾವು ಅಪ್ರಾಕ್ಸಿಮೇಟ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಡಿಸ್ಕಷನ್ ಮಾಡಕತ್ತೀವಿ. ಓಕೆ, ಹಾಂ, ಇಷ್ಟು ಇರ್ತೈತೆ. ಓಕೆ, ಇಷ್ಟು ಬಂದಿರ್ತೈತಿ, ಇವಷ್ಟು ಕೂಡ್ಸಿದ್ರೆ ಇಷ್ಟು ಬರ್ತೈತೆ ಅಂತ ತಿಳ್ಕೊಂಡು. ಓಕೆ, ಆನ್ಸರ್. ಹಾಗಾದ್ರೆ ನೀವೇನು ಮಾಡಬೇಕು, ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಗೊತ್ತಿರ್ತೈತಿ. ಡೈರೆಕ್ಟಾಗಿ ನಾವು ಎಲ್ಲಿ ಹೋಗಬೇಕು, ಆಪ್ಷನ್ ಮುಖಾಂತರ ಹೋಗ್ಬೇಕು. ಅಂದ್ರೆ 4 ಆಪ್ಷನ್ ಇರ್ತೈತೆ. 4 ಆಪ್ಷನ್ ಒಳಗಡೆ ಬಿಡಿ ಸ್ಥಾನದಾಗ ಯಾವುದು ಆನ್ಸರ್ 7 ಐತಿ ಚೆಕ್ ಮಾಡಬೇಕು. ಬಿಡಿ ಸ್ಥಾನದಾಗ ಆನ್ಸರ್ ಯಾವ್ದು ಐತಿ, 7 ಐತೆ. ಹಾಗಾದ್ರೆ ನೀವು ಅನ್ಬೋದು, ಸರಿ ಇದು ಒಂದೇ ಆಪ್ಷನ್ ಐತಿ 7 ಐತಿ. ಸಪೋಸ್ 2 ಆಪ್ಷನ್ ಬತ್ತಂದ್ರೆ ಏನು ಮಾಡ್ಬೇಕಂದ್ರೆ ಟೋಟಲೇ ಕೂಡಿಸ್ಬೇಕು, ಕೂಡಿ ಸಾಲ್ವ್ ಮಾಡಬೇಕು. ಸಪೋಸ್ ಒಂದೇ ಆಪ್ಷನ್ ಒಳಗಡೆ ಬಿಡಿ ಸ್ಥಾನ ಸಂಖ್ಯೆ ಎಲ್ಲ ಚೇಂಜಸ್ ಐತೆ ನೋಡ್ರಿ, ಇಲ್ಲಿ 0 ಐತಿ, 7 ಐತಿ, 1 ಐತೆ, 3 ಐತೆ. ಓಕೆ, ಅವಾಗ ನಾವು ಏನು ಮಾಡ್ಬೇಕಂದ್ರೆ ಯೂನಿಟ್ ಡಿಜಿಟ್ ಬಗ್ಗೆ ಗೊತ್ತೈತಿ, ಅವಾಗ ಇದ್ರ ಮುಖಾಂತರ ಕಂಡು ಹಿಡಿದು ಏನು ಮಾಡಬೇಕು, ಆನ್ಸರ್ ತೆಗಿಬೇಕು. ಓಕೆ, ಇದು ಪ್ಲಸ್ ಬಗ್ಗೆ ಬತ್ತಂದ್ರೆ ಈ ರೀತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಂಟು ಬತ್ತಂದ್ರೆ, ಓಕೆ, ಇಂಟು ಬತ್ತಂದ್ರೆ ಸೇಮ್ ಬಿಡಿ ಸ್ಥಾನ ಸಂಖ್ಯೆ 1 × 1 1 × 5 ಅಂದ್ರೆ ಇದು ಈ 3 ಸಂಖ್ಯೆಯಾದ ಗುಣಲಬ್ಧ ಏನಾಗಿರ್ತೈತಿ, ಬಿಡಿ ಸ್ಥಾನ ಸಂಖ್ಯೆ ಏನಿರ್ತೈತಿ 5 ಇರ್ತೈತಿ. ಓಕೆ, ಈ ರೀತಿ ನಾರ್ಮಲ್ ಕೊಟ್ಟರೆ ಈ ರೀತಿ ಮಾಡಿದ್ರು. ಸಪೋಸ್ ಪವರ್ ಒಳಗಡೆ ಕೊಟ್ಟಂದ್ರೆ ಘಾತಾಂಕ ರೂಪದಾಗ ಕೊಟ್ಟಂದ್ರೆ ಯಾವ ರೀತಿ ಮಾಡೋದು, ಇದು ಬೇಸಿಕ್ ಐತಿ. ಓಕೆ, ಇದು ಬೇಸಿಕ್ ಐತಿ. ಎಲ್ಲರೂ ಒಂದು ಸರಳೀಕರಣ ಅಂದ್ರೆ ಬಾಡ್ಮಾಸ್ ಆಗಿರ್ಬೋದು, ಸಿಂಪ್ಲಿಫಿಕೇಶನ್ ಆಗ್ಬೋದು, ಅಲ್ಲಿ ಯೂಸ್ ಆಗ್ತೈತಿ. ಸಪೋಸ್ ನಿಮಗೆ ಯಾವ ರೀತಿ ಎಕ್ಸಾಮ್ದಾಗ ಕೇಳ್ತಂದ್ರೆ ಪವರ್ ಫಾರ್ಮ್ದಾಗ ಕೇಳ್ತಾರೆ. ಓಕೆ, ಪವರ್ ಫಾರ್ಮ್ದಾಗ ಕೇಳ್ತಾರೆ. ಓಕೆ, ಪವರ್ ಫಾರ್ಮ್ದಾಗ ಕೇಳಿದಾಗ ನಾವು ಯಾವ ರೀತಿ ಕಾನ್ಸೆಪ್ಟ್ ಏನು ನೆನಪಿಟ್ಕೋಬೇಕು. ಓಕೆ, ಪವರ್ ಫಾರ್ಮ್ದಾಗ. ಓಕೆ, ನಾನೇನು ಮಾಡ್ತೀನಿ ಸ್ಟಾರ್ಟಿಂಗ್ 0 1 5 ಮತ್ತು 6. ಓಕೆ, 0 1 5 6 ಇವು 4 ಸಂಖ್ಯೆ ಅದ. ಓಕೆ, 4 ಸಂಖ್ಯೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಂಗೆ ಕೇಳಿರ್ತಾರೆ. ಓಕೆ, 105 ಪವರ್ ಎಷ್ಟೈತಿ 2316 ಐತಿ. ಓಕೆ, ನಾವೇನು ಮಾಡ್ತೀವಿ, ಸಿಂಪಲ್ 2 ಪವರ್ 4 ಅಂತಂದ್ರೆ ಏನು ಮಾಡ್ತೀವಿ ರೀ, ಇದ್ರ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸ್ಥಾನ ಸಂಖ್ಯೆ ಕಂಡು ಹಿಡಿ ಅಂದ್ರೆ ಕಂಡು ಹಿಡಿತೀವಿ. ಯಾವ ರೀತಿ ಮಾಡ್ತೀವಿ ಏನು ರೀ, 2 4 ಸತಿ ಗುಣಿಸ್ತೀವಿ. ಯಾಕೆ, ಪಾಸಿಬಲ್ ಐತಿ, 2 4 ಸತಿ ಗುಣಿಸೋಕೆ ಪಾಸಿಬಲ್ ಐತಿ. ಯಾವ ರೀತಿ ಅಂತಂದ್ರೆ 2 4 ಸತಿ ಗುಣಿಸ್ತೀವಿ. ಹಾಗಾದ್ರೆ 2 4 ಸತಿ ಗುಣಿಸಿದ್ರೆ ಎಷ್ಟಾಗುತ್ತಾ, 16 ಆಗುತ್ತಾ. 16 ಬಿಡಿ ಸ್ಥಾನ ಸಂಖ್ಯೆ ಯಾವ್ದು ರೀ, 6. ಓಕೆ, ಇದು ಪಾಸಿಬಲ್ ಐತಿ, ಮಾಡ್ತೀವಿ. ಬಟ್ ಇದೇನಿಲ್ಲ, ಪಾಸಿಬಲ್ ಇಲ್ಲ. 105 2316 ಸತಿ ಗುಣ್ಸೋಕೇನಾಗುತ್ತೈತಿ, ಪಾಸಿಬಲ್ ಇಲ್ಲ. ಹಾಗಾದ್ರೆ ನಾವೇನು ಮಾಡ್ಬೇಕಂತಂದ್ರೆ ಓಕೆ, ಹಾಗಾದ್ರೆ ನಾವು ಯಾವ ರೀತಿ ಇದು ಕಾನ್ಸೆಪ್ಟ್ ಏನು ಇಟ್ಕೋಬೇಕಂತ ನೋಡ್ರಿ. ನಿಮಗೇನು ಹೇಳೈತಿ, 0 1 5 6 ಇವು 4 ನಂಬರ್ ಬತ್ತಂದ್ರೆ ಬಿಡಿ ಸ್ಥಾನ ಸಂಖ್ಯೆ ಸೇಮ್ ಅದೇ ಆಗಿರ್ತೈತಿ. ಓಕೆ, ಬಿಡಿ ಸ್ಥಾನ ಸಂಖ್ಯೆ 0 1 5 6 ಬಂದಾಗ ಸೇಮ್ ಅದೇ ನಂಬರೇ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಎಷ್ಟೈತಿ, ಇಲ್ಲಿ 5 ಐತಿ. ನಮಗೇನು ಕಂಡು ಹಿಡಬೇಕು, ಬಿಡಿ ಸ್ಥಾನ ಸಂಖ್ಯೆ ಕಂಡು ಹಿಡಿಬೇಕಾ. ಫಸ್ಟ್ ಆಫ್ ಆಲ್ ನೋಡ್ರಿ 105 ಐತಿ. 105ರಾಗ ಬಿಡಿ ಸ್ಥಾನ ಸಂಖ್ಯೆ ಎಷ್ಟೈತಿ, ಇಲ್ಲಿ 5 ಐತಿ. ಪವರ್ ಎಷ್ಟೈತಿ 2316 ಐತಿ. ಓಕೆ, 2316 ಐತಿ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, 0 1 5 6 ನಂಬರ್ ಬತ್ತಂದ್ರೆ ಏನು ಮಾಡಬೇಕು, ಅದೇ ಸಂಖ್ಯೆನೇ ಬಿಡಿ ಸ್ಥಾನ ಸಂಖ್ಯೆನೇ ಆಗಿರ್ತೈತಿ. ಅದೇ ಸಂಖ್ಯೆನೇ ಬಿಡಿ ಸ್ಥಾನ ಸಂಖ್ಯೆನೇ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಮತ್ತು ಬೇರೆ 406 ಐತಿ, ಇಲ್ಲಿ 3216 ಐತಿ. ಓಕೆ, ಇದ್ರದ್ದು ಬಿಡಿ ಸ್ಥಾನ ಸಂಖ್ಯೆನೇ ಸೇಮ್ ಇರ್ತೈತಿ. ಯಾವಾಗ 0 1 5 6 ಸೇಮ್ ನಂಬರ್ ಕೊಟ್ಟಾಗಿತ್ತು. ಸಪೋಸ್ ಈ ನಂಬರ್ ಕೊಟ್ಟಿಲ್ಲ ಅಂತಂದ್ರೆ 0 1 5 6 ನಂಬರ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು. ಓಕೆ, 0 1 5 6 ನಂಬರ್ ಕೊಟ್ಟರೆ ಅದೇ ಏನಾಗೈತಿ, ಯೂನಿಟ್ ಡಿಜಿಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಈ ರೀತಿ ಕೊಟ್ರಂದ್ರೆ, ಫಾರ್ ಎಕ್ಸಾಂಪಲ್
ಓಕೆ ಈ ರೀತಿ ಕೊಟ್ಟಕ್ಕೆ. ಓಕೆ ಈಗ ನಂಬರ್ ಏನಾಗೈತಿ ಇಲ್ಲಿ ಬಿಡಿ ಸ್ಥಾನ ಸಂಖ್ಯೆ 7 ಬಂದಿತ್ತು, ಅಲ್ಲೇನಿತ್ತು 0 1 5 6 ಇತ್ತು. ಓಕೆ ಹಾಗಾದ್ರೆ ನಾವೇನು ಮಾಡಬೇಕು, ಇದು ಈಜಿಯಾಗಿ ಕಂಡುಹಿಡಿಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಘಾತಾಂಕವನ್ನು 4ರಲ್ಲೇ ಭಾಗಿಸ್ಬೇಕು. ಏನು ಮಾಡ್ಬೇಕು ರೀ, ಕೊಟ್ಟಿರ್ತಕ್ಕಂಥ ಘಾತಾಂಕವನ್ನು 4ರಲ್ಲೇ ಭಾಗಿಸ್ಬೇಕು. ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕು ರೀ, 4ರಲ್ಲೇ ಭಾಗಿಸ್ಬೇಕಾ. ಶೇಷ ಎಷ್ಟು ಉಳಿತೈತಲ್ಲ ಅಂದರೆ ರಿಮೈಂಡರ್ ಶೇಷ ಎಷ್ಟು ಉಳಿತೈತಲ್ಲ ಅದು ಇಟ್ಕೋಬೇಕು. ಶೇಷ ಎಷ್ಟು ಉಳಿತೈತಲ್ಲ ಅದು ಇಟ್ಕೋಬೇಕು. ಸಪೋಸ್ ಶೇಷ 0 ಬತ್ತಂದ್ರೆ, ಸಪೋಸ್ ರಿಮೈಂಡರ್ 0 ಬತ್ತಂದ್ರೆ ಇದೇ ಸಂಖ್ಯೆನೇ ಇಟ್ಕೋಬೇಕು. ಅಂದ್ರೆ ಘಾತಾಂಕದ ಮೇಲುಗಡೆ ಏನಿರಬೇಕು, ಇದೇ ಸಂಖ್ಯೆನೇ ಇರಬೇಕು, 4 ಇರಬೇಕು. ಸಪೋಸ್ ರಿಮೈಂಡರ್ 1 2 3 ಅಂದ್ರೆ 0 ಬಿಟ್ಟು ಬೇರೆ ನಂಬರ್ ಬತ್ತಂದ್ರೆ ಅದು ಇಟ್ಕೋಬೇಕು. ಸಪೋಸ್ ರಿಮೈಂಡರ್ ನಿಮ್ಗೆ 0 ಬತ್ತಂದ್ರೆ 4 ಇಟ್ಕೋಬೇಕಾ. ಹಾಗಾದ್ರೆ ನೋಡ್ರಿ ಯಾವ ರೀತಿ ಮಾಡ್ಬೇಕು. ಓಕೆ ಹಾಗಾದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಎಷ್ಟೈತೆ ನೋಡ್ರಿ, ಇಲ್ಲಿ 347ರಾಗ ಅಂದರೆ ಬಿಡಿ ಸ್ಥಾನ ಸಂಖ್ಯೆ ಎಷ್ಟೈತಿ, ಇಲ್ಲಿ 7 ಐತಾ. 7 ಪವರ್ ಎಷ್ಟೈತಿ ನೋಡ್ರಿ, ಘಾತಾಂಕ ಎಷ್ಟೈತಿ 1653 ಐತಿ. ಓಕೆ ಹಾಗಾದ್ರೆ 4ರ ಡಿವಿಜಿಬಿಲಿಟಿ ರೂಲ್ ನಮಗೆ ಗೊತ್ತೈತಿ. ಎಲ್ಲಿ ಗೊತ್ತೈತಿ ಅಂದ್ರೆ ನಾವು ಫಸ್ಟ್ ಕ್ಲಾಸ್ದಾಗ ಏನು ಮಾಡಿದ್ವಿ ಅಂದರೆ ಡಿವಿಜಿಬಿಲಿಟಿ ರೂಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆವು. ಯಾರು ನೋಡಿಲ್ಲ ಆ ವಿಡಿಯೋ, ಯಾರು ನೋಡಿಲ್ಲ ಈ ಚಾನಲ್ದಾಗ ಸರ್ಚ್ ಮಾಡಿರಿ ನೋಡಿರಿ. ಓಕೆ ನಾವು 2ರಿಂದ 12ರವರೆಗೆ ನಾವು ಡಿವಿಜಿಬಿಲಿಟಿ ರೂಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಓಕೆ ಇಲ್ಲಿ ನೋಡಿರಿ ಇವಾಗ 4ರದು ಡಿವಿಜಿಬಿಲಿಟಿ ರೂಲ್ ಯಾವ ರೀತಿ ಚೆಕ್ ಮಾಡ್ಬೋದು ಅಂತಂದ್ರೆ ಕೊನೆ 2 ಸಂಖ್ಯೆ ಮಾತ್ರ ಚೆಕ್ ಮಾಡಬೇಕು. 4ರ ಡಿವಿಜಿಬಿಲಿಟಿ ರೂಲ್ ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆದು ಕೊನೆ 2 ಸಂಖ್ಯೆ ಮಾತ್ರ ಚೆಕ್ ಮಾಡಬೇಕು. ಕೊನೆ 2 ಸಂಖ್ಯೆ ಮಾತ್ರ ಚೆಕ್ ಮಾಡಬೇಕು. ಓಕೆ ಹಾಗಾದ್ರೆ ಕೊನೆ 2 ಸಂಖ್ಯೆ ಎಷ್ಟೈತಿ ಇಲ್ಲಿ 53 ಐತೆ. 53ಕ್ಕೆ ಏನು ಮಾಡೋಣ ನಾವು 4ರಲ್ಲೇ ಭಾಗಿಸೋಣ. ಓಕೆ 53ಕ್ಕೆ 4ರಲ್ಲೇ ಭಾಗಿಸೋಣ, ಈ ರೀತಿ ಭಾಗಿಸೋಣ. ಓಕೆ ಹಾಂ ಹಾಗಾದ್ರೆ ಭಾಗಿಸ್ರಿ ಎಷ್ಟೇ ಬರ್ತೈತಿ, 4 1 4, 4ರ ಮಗ್ಯಾಗ 5 ಇಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ 4 ಐತಿ. 4 1 4 13 ಬತ್ತಾ, 4ರ ಮಗ್ಯಾಗ 13 ಇಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ ಎಷ್ಟೈತಿ ರೀ 12 ಐತಾ. ಎಷ್ಟಲೇ 12, 4 3 12. ಹಾಗಾದ್ರೆ ಶೇಷ ಎಷ್ಟು ಉಳಿತು, 1 ಉಳಿತಾ. ಶೇಷ ಎಷ್ಟು ಉಳಿತು, 1 ಉಳಿತಾ. ಶೇಷ ಎಷ್ಟು ಉಳಿತು, 1 ಉಳಿತಾ. ಹಾಗಾದ್ರೆ ಇದ್ರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತಿ, 7 ಬರ್ತೈತಿ. ಓಕೆ ಇದ್ರ ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತಿ, 7 ಬರ್ತೈತಾ. ಹಾಗಾದ್ರೆ ನಿಮ್ಗೆ 0 1 5 6 ಬತ್ತಂದ್ರೆ ಅಂದ್ರೆ ಘಾತಾಂಕ ರೂಪದಾಗ ಬತ್ತಂದ್ರೆ ಇದ್ರದ್ದು ಯೂನಿಟ್ ಡಿಜಿಟ್ ಏನೈತಿ ಸೇಮ್ ಆಗಿರ್ತೈತಿ 0 1 5 6. ಸಪೋಸ್ ಇವು 4 ನಂಬರ್ ಬಿಟ್ಟು ಬೇರೆ ನಂಬರ್ ಬತ್ತಂದ್ರೆ ಏನು ಮಾಡಬೇಕು, ನೀವು ಕೊಟ್ಟಿರ್ತಕ್ಕಂಥ ಘಾತಾಂಕವನ್ನು 4ರಲ್ಲೇ ಭಾಗಿಸ್ಬೇಕು. ಫಸ್ಟ್ ಆಫ್ ಆಲ್ 4ರಲ್ಲೇ ಭಾಗಿಸಿ ಏನು ಮಾಡಬೇಕು, ರಿಮೈಂಡರ್ 0 ಬತ್ತಂದ್ರೆ ಪವರ್ 4 ಇಟ್ಕೋಬೇಕು. ಸಪೋಸ್ ರಿಮೈಂಡರ್ 0 ಬರ್ಲಿಕ್ಕಂದ್ರೆ 1 2 3 4 ಬೇರೆ ಬೇರೆ ಬತ್ತಂದ್ರೆ ಅದೇ ನಂಬರ್ ಇಟ್ಕೋಬೇಕು. ಓಕೆ ಎಲ್ಲರಿಗೂ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇವಾಗ ಏನು ಮಾಡೋಣ, ಎಕ್ಸಾಮ್ ಒಳಗಡೆ ಅಂದ್ರೆ ಸೆಂಟ್ರಲ್ ಎಕ್ಸಾಮ್ ಒಳಗಡೆ ಯಾವ ರೀತಿ ಕ್ವಶನ್ಸ್ ಕೇಳಿದಾರನು ನಾವು ಡಿಸ್ಕಷನ್ ಮಾಡೋಣ, 1 by 1 ಡಿಸ್ಕಷನ್ ಮಾಡೋಣ. ಓಕೆ ಯಾವ ರೀತಿ ಕೇಳಿದಾರನು ಅದೇ ನೀವೇನು ಮಾಡಿರಿ, ಇವಾಗ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗೈತಿ. ಇವಾಗ ಕಾನ್ಸೆಪ್ಟ್ ಅರ್ಥ ಆಗೈತಿ. ಕ್ವಶನ್ಸ್ ನೋಡೋಣ ಯಾವ ರೀತಿ ಬಂದೈತೆ ಅನ್ನೋದು. ಓಕೆ ನಾವೇನು ಮಾಡಿದೆವು, ಕಾನ್ಸೆಪ್ಟ್ ನೋಡಿದ್ವಿ. ಓಕೆ ಹಾಗಾದ್ರೆ ನಾವು ಏನು ಮಾಡೋಣ, ಎಕ್ಸಾಮ್ ಒಳಗಡೆ ಯಾವ ರೀತಿ ಕೇಳಿದ್ದಾರೆ, ಓಕೆ ಯಾವ ರೀತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಾಲ್ವ್ ಮಾಡೋಣ, 1 by 1 ನೋಡ್ಕೊಂಡು ಹೋಗೋಣ. ಓಕೆ ನೋಡಿರಿ ಫಸ್ಟ್ ಕ್ವಶನ್ ಏನೈತಿ. ಓಕೆ ಫಸ್ಟ್ ಕ್ವಶನ್ ನೋಡಿರಿ, ಫೈಂಡ್ ದ ಯೂನಿಟ್ ಪ್ಲೇಸ್. ಓಕೆ ಫೈಂಡ್ ದ ಯೂನಿಟ್ ಪ್ಲೇಸ್ ಆಫ್ 194 ಪವರ್ 102 ಅಂದರೆ ಘಾತಾಂಕದಾಗ ಐತಾ, ಇದು ಘಾತಾಂಕದಾಗ ಐತೆ. ಓಕೆ ಪ್ಲಸ್ 294 ಪವರ್ 103 ಐತೆ. ಓಕೆ ಘಾತಾಂಕದಾಗ ಇದ್ರೆ ನಾ ಏನು ಹೇಳಿನ ರೂಲ್ಸ್ ನೋಡ್ಬೇಕು. ಫಸ್ಟ್ ಆಫ್ ಆಲ್ ನಂಬರ್ ನೋಡ್ಬೇಕು. ಓಕೆ ನಂಬರ್ ಎಷ್ಟೈತಿ, ಇಲ್ಲಿ 4 ಐತಿ, 4 ಐತಿ. ನಾನು ಹೇಳಿರಿ ಘಾತಾಂಕದಾಗ ಇದ್ದ ಕಡೆಗೆ 0 1 5 6 ಇದ್ರೆ ಅದೇ ನಂಬರ್ ರಿಪೀಟ್ ಆಗಿರ್ತೈತಿ. ಅಂದ್ರೆ ನಿಮ್ದು ಏನಾಗಿರ್ತೈತಿ ಅದೇ ನಂಬರ್ ಯೂನಿಟ್ ಡಿಜಿಟ್ ಆಗಿರ್ತೈತಿ. ಬಟ್ ಇಲ್ಲಿ ಏನಾಗಿಲ್ಲ 0 1 5 ಅವ್ರು ಬಂದಿಲ್ಲ, ಬಟ್ 4 ಐತಿ. ಓಕೆ 4 ಐತಿ. ಹಾಗಾದ್ರೆ ನಾವೇನು ಮಾಡಬೇಕು, ಘಾತಾಂಕವನ್ನು 4ರಲ್ಲೇ ಭಾಗಿಸ್ಬೇಕಾ. ಹಾಂ 4ರಲ್ಲೇ ಭಾಗಿಸಿದೆವು. ನೆಕ್ಸ್ಟ್ ಏನು ಮಾಡಬೇಕು, ರಿಮೈಂಡರ್ ನೋಡ್ಬೇಕಾ. ರಿಮೈಂಡರ್ 0 ಬತ್ತಂದ್ರೆ 4 ಇಡಬೇಕು. ಸಪೋಸ್ ರಿಮೈಂಡರ್ 0 ಬರ್ಲಿಕ್ಕಂದ್ರೆ ಯಾವ ನಂಬರ್ ಬಂದಿರ್ತೈತಿ ಅದೇ ನಂಬರ್ ಇಟ್ಕೋಬೇಕಾ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ಯೂನಿಟ್ ಡಿಜಿಟ್ ಬರ್ಕೋರು. ಓಕೆ ಇಲ್ಲಿ ಎಷ್ಟೈತಿ 4 ಐತಿ, 102 ಐತೆ, ಪ್ಲಸ್ ಬರಿದೀವ. ನೆಕ್ಸ್ಟ್ ಯೂನಿಟ್ ಡಿಜಿಟ್ ಎಷ್ಟೈತಿ 4 ಐತಾ, 103 ಐತಾ. ಹಾಂ ಹಾಗಾದ್ರೆ ನಾವೇನು ಮಾಡಬೇಕು, 4ರಲ್ಲೇ ಭಾಗಿಸ್ಬೇಕು. ಓಕೆ 4ರಲ್ಲೇ ಭಾಗಿಸ್ಬೇಕಂದ್ರೆ ಇವು 3 ಸಂಖ್ಯೆಗೆ ಭಾಗಿಸೋದಿರಂಗಿಲ್ಲ. ಓಕೆ ನಾವು ಯೂನಿಟ್ ಡಿಜಿಟ್ ಬಗ್ಗೆ ಅಂದರೆ ಡಿವಿಜಿಬಿಲಿಟಿ ರೂಲ್ಸ್ ಬಗ್ಗೆ ಗೊತ್ತೈತಿ. ಕೊನೆ 2 ಸಂಖ್ಯೆ ಮಾತ್ರ ಭಾಗಿಸ್ಬೇಕು. ಓಕೆ ಕೊನೆ 2 ಸಂಖ್ಯೆ ಮಾತ್ರ ಭಾಗಿಸ್ರಿ, 4ರಲ್ಲೇ ಭಾಗಿಸ್ದೀವ. ಹಾಂ ಹಾಗಾದ್ರೆ ಭಾಗಿಸ್ರೆ ಶೇಷ ಎಷ್ಟು ಬರ್ತೈತಿ ನಮಗೆ, ಶೇಷ ಎಷ್ಟು ಬರ್ತೈತಿ 2 ಬರ್ತೈತಿ. ಶೇಷ ಎಷ್ಟು ಬರ್ತೈತಿ ಇಲ್ಲಿ 2 ಬಂತ. ಶೇಷ 2 ಬಂತ, 2 ಇಟ್ಟಿವ. ಇಲ್ಲಿ 3 ಬಂತ. ಹಾಗಾದ್ರೆ ನಮಗೆ ಇದು ಪಾಸಿಬಲ್ ಐತೆ. ಓಕೆ 4 ಪವರ್ 2 ಅಂತಂದ್ರೆ 4ರ ವರ್ಗ ಎಷ್ಟೈತಿ ರೀ 16 ಐತಾ. 4ರ ಘನ ನಾವು ಯಾವ ರೀತಿ ಕಂಡುಹಿಡಿಯೋದನ್ನು ಹಿಂದಿನ ವಿಡಿಯೋದ ನೋಡಿವು. ಹಾಗಾದ್ರೆ 4ರ ಘನ ಎಷ್ಟೈತಿ 64 ಐತೆ. 4ರ ಘನ ಎಷ್ಟೈತಿ 64 ಐತಿ. ನಾವೇನು ಮಾಡಿದೆವು ಫಸ್ಟ್ ಕಾನ್ಸೆಪ್ಟ್ದಾಗ ನೋಡಿ. ಓಕೆ ಪ್ಲಸ್ ಇದ್ದರೆ ಯಾವ ರೀತಿ ಮಾಡಬೇಕು. ಓಕೆ ಬಿಡಿ ಸ್ಥಾನ ಸಂಖ್ಯೆ ಕೂಡಿಸ್ರಿ ಎಷ್ಟೈತಿ 6 4 10 ಐತಾ. 10 ಅಂದ್ರೆ ಏನು ರೀ ಬಿಡಿ ಸ್ಥಾನ ಸಂಖ್ಯೆ 0 ಐತಾ. ಹಾಗಾದ್ರೆ ಆಪ್ಷನ್ ನೋಡಿರಿ, ಆಪ್ಷನ್ ಯಾವುದಾಗುತ್ತಾ, ಫಸ್ಟ್ ಆಪ್ಷನ್ ಆಗುತ್ತೆ. ಓಕೆ ಹಾಗಾದ್ರೆ ಯಾವುದಾಗುತ್ತಾ, ಫಸ್ಟ್ ಆಪ್ಷನ್ ಆಗ್ತೈತೆ. ಓಕೆ ಇದು UPSC CSAT ಒಳಗಡೆನೂ ಬರ್ತೈತೆ. ಪ್ರತಿ ಇಯರ್ UPSC CSAT ಒಳಗಡೆನೂ ಬರ್ತೈತೆ. ಓಕೆ ನಾವೇನು ಮಾಡ್ಬೇಕು ಅವಾಗ ಇದು ಕಾನ್ಸೆಪ್ಟ್ ಮುಖಾಂತರ ನೋಡ್ಬೇಕು. ಓಕೆ ನಾವು ಸೆಂಟ್ರಲ್ ಎಕ್ಸಾಮ್ದಾಗ ಹೆಲ್ಪ್ ಆಗುತ್ತೆ. ಓಕೆ ಅದೇ ರೀತಿ ನಾವೇನು ಮಾಡೋಣ ಇವಾಗ ಕ್ವಶನ್ ನಂಬರ್ 2 ನೋಡೋಣ. ಓಕೆ
ಅದೇ ರೀತಿ ಕ್ವಶನ್ ನಂಬರ್ 2 ನೋಡೋಣ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 2 ನೋಡೋಣ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 2 ನೋಡೋಣ. ಓಕೆ, ಕ್ವಶನ್ ನಂಬರ್ 2. ಓಕೆ, ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಐತಿ. ಓಕೆ, ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಐತಿ. ನೋಡ್ರಿ ಇಲ್ಲಿ ಫೈಂಡ್ ದಿ ಯೂನಿಟ್ ಪ್ಲೇಸ್ ಡಿಜಿಟ್ ಇನ್ 3 ಪವರ್ 40 ಐತೆ. ಅಲ್ಲ ಸಿಂಗಲ್ ನಂಬರ್ ಮಾತ್ರ ಐತೆ. ಓಕೆ, 3 ಪವರ್ 40 ಐತೆ. ಓಕೆ, 3ರ ಘಾತಾಂಕ ಎಷ್ಟೈತಿ ಇಲ್ಲಿ 40 ಐತಾ. ಇಲ್ಲಿ 0 1 5 6 ನಂಬರ್ ಬತ್ರ ಅದೇ ನಂಬರ್ ಆಗಿರ್ತೈತಿ. ಬಟ್ ಇಲ್ಲಿ 3 ಐತೆ. ಓಕೆ, 3 ಐತೆ ಅಂದ್ರೆ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಪವರ್ಗೆ 4ಲೇ ಭಾಗಿಸ್ಬೇಕಾ. ಹಾಗಾದ್ರೆ 4ಲೇ ಭಾಗಿಸ್ತೀರಿ ಇದಕ್ಕೆ. ಓಕೆ, 4ಲೇ ಭಾಗಿಸಿದ್ರೆ ನಿಮ್ಗೆ ಶೇಷ ಎಷ್ಟು ಬತ್ತು, ಆಟೋಮೆಟಿಕ್ಕಾಗಿ 0 ಬತ್ತಾ. ಶೇಷ ಎಷ್ಟು ಬತ್ತು, 0 ಬತ್ತು. 0 ಬತ್ತಂದ್ರೆ ನಾ ಏನು ಹೇಳೀನಿ, ಘಾತಾಂಕ 0 ಬತ್ತಂದ್ರೆ ಪವರ್ 4 ಇರಬೇಕು. ಓಕೆ, ಹಾಗಾದ್ರೆ 3 ಪವರ್ 4 ಯಾವ ರೀತಿ ಬರೀತೀರಿ, 3 4 ಸತಿ ಗುಣಾಕಾರ ಮಾಡಬೇಕು. ಓಕೆ, 3 4 ಸತಿ ಗುಣಾಕಾರ ಮಾಡಬೇಕು. ಓಕೆ, 3 4 ಸತಿ ಗುಣಾಕಾರ ಮಾಡಬೇಕು. ಓಕೆ, ಹಾಗಾದ್ರೆ ಫಸ್ಟ್ ನೋಡಿರಿ 3 3ಲೇ ಎಷ್ಟು 9 ಇಂಟು ಐತೆ. ಇಲ್ಲಿ 3 3ಲೇ ಎಷ್ಟು 9 ಐತೆ. ಇಷ್ಟು ಮಾಡಬೇಕು. ಟೋಟಲಿ ಒಟ್ಟು ಗುಣಾಕಾರ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, 9 ಇಂಟು 9 ಗುಣಾಕಾರ ಮಾಡಿದ್ರೆ ಎಷ್ಟಾಯಿತು, 81 ಬತ್ತಾ. 81ರೊಳಗಡೆ ಬಿಡಿಸ್ತಾನ ಸಂಖ್ಯೆ ಎಷ್ಟೈತಿ, 1 ಐತೆ. ಹಾಗಾದ್ರೆ ಆನ್ಸರ್ ಯಾವುದಾಗುತ್ತಾ, 1 ಆಗ್ತೈತೆ. ಓಕೆ, ಹಾಗಾದ್ರೆ ಆನ್ಸರ್ ಯಾವುದಾಗುತ್ತಾ, 1 ಆಗ್ತೈತೆ. ಹಾಗಾದ್ರೆ ಆನ್ಸರ್ ಯಾವುದಾಗುತ್ತಾ, 1 ಆಗ್ತೈತೆ. ಹಾಗಾದ್ರೆ ಆನ್ಸರ್ 1 ಆಗ್ತೈತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಇವಾಗ. ಓಕೆ, ನೆಕ್ಸ್ಟ್ ನೋಡ್ರಿ ಇವಾಗ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ 3. ಓಕೆ, ಕ್ವಶನ್ ನಂಬರ್ 3. ಓಕೆ, ಇವಾಗ ನೋಡ್ರಿ ಕ್ವಶನ್ ನಂಬರ್ 1 ಐತಾ, ಕ್ವಶನ್ ನಂಬರ್ 2 ಐತಾ, ಕ್ವಶನ್ ನಂಬರ್ 3 ನೋಡ್ರಿ. ಇವಾಗ ಕ್ವಶನ್ ನಂಬರ್ 3 ನೋಡ್ರಿ. ಫೈಂಡ್ ದ ಯೂನಿಟ್ ಪ್ಲೇಸ್ ಡಿಜಿಟ್ ಇನ್, ಈಗ 4 ಸಂಖ್ಯೆ ಕೊಟ್ಟರು. ಓಕೆ, 2 4 6 7 ಪವರ್ ಎಷ್ಟು ಕೊಟ್ಟರೆ 153 ಕೊಟ್ಟರೆ ಪ್ಲಸ್ 341 ಪವರ್ 72 ಕೊಟ್ಟರು. ಇಲ್ಲಿ 341 ಪವರ್ 72 ಕೊಟ್ಟರು. ಓಕೆ, ಮೊದಲು ಏನು ಗೊತ್ತೈತಿ, ನಮ್ಮ ಕಾನ್ಸೆಪ್ಟ್ ಗೊತ್ತೈತಿ. ಬಿಡಿಸ್ತಾನ ಸಂಖ್ಯೆ ಬರೀರಿ. ಮೇಲ್ಗಡೆ ಪವರ್ ಎಷ್ಟೈತಿ ರೀ 153 ಐತಿ. ಇಲ್ಲಿ ಎಷ್ಟೈತಿ ಬಿಡಿಸ್ತಾನ ಸಂಖ್ಯೆ 1 ಐತಿ, 72 ಬತ್ತಾ. ನೀವು ಸ್ಟಾರ್ಟಿಂಗ್ ಹೇಳೈತಿ ಏನೈತಿ ರೀ 0 1 5 6 ಅಂದರೆ 0 1 5 6 ಬತ್ತಂದ್ರೆ ಅದೇ ಸಂಖ್ಯೆನೇ ಏನಾಗಿರ್ತೈತಿ, ಇನ್ನೂ ಡಿಜಿಟ್ ಆಗಿರ್ತೈತಿ. ಓಕೆ, ಇಲ್ಲಿ 1 ಐತೆ. 1ರ ಮ್ಯಾಗ ಎಷ್ಟೇ ಕೊಡಲಿ ರಿಪೀಟ್ ನಮಗೆ ಬಿಡಿಸ್ತಾನ ಸಂಖ್ಯೆ ಒಂದೇ ಬರ್ತೈತಿ. ಬಟ್ ಇಲ್ಲಿ ಎಷ್ಟೈತಿ 7 ಐತೆ. 7 ಐತಿ. ಕೊಟ್ಟಿರ್ತಕ್ಕಂಥ ಘಾತಾಂಕಕ್ಕೆ ಏನು ಮಾಡಬೇಕು, 4ಲೇ ಭಾಗಿಸ್ಬೇಕಾ. 4ಲೇ ಭಾಗಿಸ್ರಿ ಎಷ್ಟು ಉಳಿತು ಶೇಷ ನೋಡ್ರಿ. 4 1ಲೇ 4 1 ಉಳಿತು 13 ಐತಾ. 4 3ಲೇ 12 ಅಂದ್ರೆ ಶೇಷ ಎಷ್ಟು ಉಳಿತು, 1 ಉಳಿತಾ. 1 ಅಂದರೆ 7 ಪವರ್ 1 ಬತ್ತ. ಅಂದರೆ 7 ಪವರ್ 1 ಅಂತಂದ್ರೆ 7 ಬತ್ತಾ. 7 ಪ್ಲಸ್ 1 ಹಾಗಾದ್ರೆ ಎಷ್ಟು ಬತ್ತ ಆನ್ಸರ್ ನಮ್ಮದು 8 ಬತ್ತಾ. ಹಾಗಾದ್ರೆ ಯಾವುದಾಗುತ್ತಾ, ಹಾಗಾದ್ರೆ ಯಾವುದಾಗುತ್ತಾ, 1 ಸೆಕೆಂಡ. ಓಕೆ, ನೋಡ್ರಿ ಇವಾಗ ಘಾತಾಂಕ ನೋಡ್ರಿ. 7 ಪವರ್ ಘಾತಾಂಕ ಎಷ್ಟೈತಿ 1 ಐತಾ. ಹಾಗಾದ್ರೆ 7 ಇಂಟು 7 ಒಂದೇ 7 ಪವರ್ ಮ್ಯಾಗ 1 ಐತೆ ಅಂದ್ರೆ 7 ಇರ್ತೈತಿ. 7 ಪ್ಲಸ್ 1 ಎಷ್ಟಾಗುತ್ತೆ ರೀ 8 ಆಗುತ್ತಾ. ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತಾ, ಆಪ್ಷನ್ ನಂಬರ್ 3 ಆಗುತ್ತೆ. ಆಪ್ಷನ್ 8 ಆಗುತ್ತೈತಿ. ಓಕೆ, ಆಪ್ಷನ್ 8 ಆಗುತ್ತೆ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 4 ನೋಡೋಣ. ಅದೇ ರೀತಿ ಕ್ವಶನ್ ನಂಬರ್ 4 ನೋಡೋಣ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 4 ಸೇಮ್ ಕಾನ್ಸೆಪ್ಟ್ ಐತಿ. ಬಟ್ ಬೇರೆ ಬೇರೆ ಸಂಖ್ಯೆ ಬಂದೈತೆ. ಓಕೆ, ಇವೆಲ್ಲ PYQ ಯಾವ ರೀತಿ ಬಿದ್ದೀವಿ ಅನ್ನೋದೇ ಐತೆ. ಓಕೆ, ಹಾಗಾದ್ರೆ ನೋಡಿರಿ ಸ್ಟಾರ್ಟಿಂಗ್ ಎಷ್ಟೈತಿ, ಇಲ್ಲಿ 5 ಐತಿ, 6 ಐತಿ, 3 ಐತಿ. ಓಕೆ, ಬಿಡಿಸ್ತಾನ ಸಂಖ್ಯೆ. ಓಕೆ, ಡೈರೆಕ್ಟಾಗಿ ಬರ್ಕೋರಿ. 5 ಐತಿ, ಮೇಲ್ಗಡೆ ಸಂಖ್ಯೆ ಎಷ್ಟೈತಿ ಪವರ್ 6 to 5 ಪ್ಲಸ್ 6 ಪವರ್ 528 ಐತಿ ಪ್ಲಸ್ 3 ಪವರ್ 54 ಐತಿ. ಓಕೆ, ಓಕೆ, ನಮಗೇನೈತಿ ಕಾನ್ಸೆಪ್ಟ್ ಗೊತ್ತೈತಿ. ಓಕೆ, 0 1 5 6 ಸಂಖ್ಯೆ ಬತ್ತಂದ್ರೆ ಬೇಸ 0 1 5 6 ಸಂಖ್ಯೆ ಬತ್ತಂದ್ರೆ ಇನ್ನೂ ಡಿ ಸೇಮ್ ಇರ್ತೈತಿ. ಓಕೆ, ನಾವೇನು ಭಾಗಿಸೋದು ಬೇಡ, ಡೈರೆಕ್ಟಾಗಿ ಬರೆದು ಬಿಡೋಣ. ಓಕೆ, 5 ಪ್ಲಸ್ 6. ಓಕೆ, ಇಲ್ಲಿ 3 ಮಾತ್ರ ಐತಿ. ಹಾಗೆ ನಾವು 4ಲೇ ಭಾಗಿಸೋಣ. ಓಕೆ, ಇದಕ್ಕೆ 4ಲೇ ಭಾಗಿಸ್ರಿ. 4 ಒಂದೇ 4 14 ಬಂತ. 14 4ರ ಮ್ಯಾಗಿಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ ಇರೋದು 12 ಐತಿ. ಓಕೆ, 4 3ಲೇ 12 ಎಷ್ಟು ಉಳಿತು, ರಿಮೈಂಡರ್ ಶೇಷ 2 ಉಳಿತು. ಅಂದರೆ 3 ಪವರ್ 2 ಉಳಿತು. ಓಕೆ, 3 ಪವರ್ 2 ಉಳಿತು. ಹಾಗಾದ್ರೆ 2 ಕೂಡಿಸ್ರೆ ಎಷ್ಟಾಯಿತು 11 ಪ್ಲಸ್ ಅಂದರೆ 3 ಪವರ್ 2 ಅಂದರೆ 3 ಸ್ಕ್ವಯರ್ ಅಂದರೆ 3 ವರ್ಗ ಎಷ್ಟು ಬರ್ತೈತಿ 9 ಐತಾ. 11 ಪ್ಲಸ್ 9 20. ಓಕೆ, ಹಾಗಾದ್ರೆ 20ರಾಗ ಬಿಡಿ ಸಂಖ್ಯೆ ಎಷ್ಟೈತಿ 0 ಬತ್ತಾ. 0 ನೋಡ್ರಿ ಆಪ್ಷನ್ ಯಾವುದಾಗುತ್ತಾ, ಆಪ್ಷನ್ ನಂಬರ್ 4 ಆಗುತ್ತೈತೆ. ಓಕೆ, ಆಪ್ಷನ್ ನಂಬರ್ 4 ಆಗುತ್ತೆ. ಓಕೆ, ಇದೇ ರೀತಿ ಕ್ವಶನ್ ನಂಬರ್ 5 ನೋಡೋಣ. ಇದೇ ರೀತಿ ಕ್ವಶನ್ ನಂಬರ್ 5. ಓಕೆ, ಸೇಮ್ ಕ್ವಶನ್ ನಂಬರ್ 5 ನೋಡೋಣ. ಓಕೆ, ಇಲ್ಲೇನೈತಿ ಫೈಂಡ್ ದ ಯೂನಿಟ್ ಡಿಜಿಟ್ಸ್ ಆಫ್ ದ ನಂಬರ್ ಅಂದರೆ 6 ಪವರ್ 256 ಕೊಟ್ಟರು ಮೈನಸ್ 4 ಪವರ್ 256 ಕೊಟ್ಟರು. ಓಕೆ, ಇಲ್ಲಿ 6 ಐತಿ. ನೀವೇನು ಡೈರೆಕ್ಟಾಗಿ ಮಾಡಿಬಿಡೋಕೆ. ಓಕೆ, ಕಾನ್ಸೆಪ್ಟ್ ಗೊತ್ತೈತಿ. ಪ್ರತಿ ಕ್ವಶನ್ನು ನಾವೇನು ಮಾಡ್ಬೋದು, ಟ್ರಿಕ್ಸ್ ಮುಖಾಂತರ ಡೈರೆಕ್ಟಾಗಿ ಬರೆದು ಬಿಡೋದು. ಓಕೆ, ಓಕೆ, ಹಾಗಾದ್ರೆ 6 ಐತಿ, ಮೈನಸ್ ಐತಿ ಚಿಹ್ನೆ. ಇವಾಗ ಮೈನಸ್ ಇಟ್ಕೋಬೇಕು. ಇಲ್ಲಿ 4 ಐತಿ. ಇಲ್ಲಿ ಎಷ್ಟು ಐತಿ ರೀ ಮೇಲ್ಗಡೆ ನಂಬರ್ 56 ಐತಿ. 56 ಐತಿ ಅಂದ್ರೆ ಬೇಸ್ ನಂಬರ್ ನೋಡ್ರಿ. ಇಲ್ಲಿ 4 ಐತಿ. 4 ಇದ್ರೆ ನಾವೇನು ಮಾಡಬೇಕು, 4ಲೇ ಭಾಗಿಸ್ತೀರಾ. 4ಲೇ ಭಾಗಿಸ್ರಿ 56ಕ್ಕೆ
4 1 4 16 ಐತೆ 4 4 16 ಐತೆ ಅಂದ್ರೆ 14 4 56 ಬತ್ತ ಅಂದ್ರೆ ಶೇಷ ಎಷ್ಟು ಬತ್ತು ರೀ 0 ಬತ್ತ ಶೇಷ 0 ಬತ್ತಂದ್ರೆ ಏನು ಇಟ್ಕೋಬೇಕು ನಾವು ಪವರ್ 4 ಇಟ್ಕೋಬೇಕಾ ಹಾಂ ಹಾಗಾದ್ರೆ 6 ಬತ್ತ ಹಾಗಾದ್ರೆ 4 ಪವರ್ 4 ಅಂದ್ರೆ 4 ಏನು ಸರ್ ಏನು ಮಾಡ್ಬೇಕಂದ್ರೆ 4 ಸರಿ ಗುಣಾಕಾರ ಮಾಡ್ಬೇಕಾ ಈ ರೀತಿ ಅಂದ್ರೆ ಇದು ಅದಕ್ಕೆ ಈಕ್ವಲ್ ಆಗಿರ್ತೈತಿ ಇದಕ್ಕೆ ಈಕ್ವಲ್ ಇರ್ತೈತಿ ಓಕೆ ಹಾಗಾದ್ರೆ ಗುಣಾಕಾರ ಮಾಡಿರಿ 4 4 16 ಇಂಟು ಮತ್ತು 4 4 16 ಹಾಂ ಅವಾಗ ಏನು ಮಾಡಬೇಕು ಬಿಡಿಸ್ತಾನ ಸಂಖ್ಯೆ ನೋಡಿರಿ 6 ಇಂಟು 6 6 36 ಬತ್ತ ಅಂದರೆ ಇದ್ರ ಬಿಡಿಸ್ತಾನ ಸಂಖ್ಯೆ ಎಷ್ಟು ಬತ್ತು 6 ಬತ್ತ ಇಲ್ಲಿ 6 ಇಟ್ಟು ಓಕೆ 4 ಪವರ್ 4 4 ಸತಿ ಗುಣಿಸಿದ್ರೆ ಎಷ್ಟು ಬತ್ತು ಶೇಷ ಬಿಡಿಸ್ತಾನ ಸಂಖ್ಯೆ 6 ಬತ್ತ ಹಾಗಾದ್ರೆ 6 ಮೈನಸ್ 6 ಎಷ್ಟು ಬತ್ತು ನಮ್ಗೆ ಆನ್ಸರ್ 0 ಬತ್ತ ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತಾ 2 ಆಗ್ತೈತೆ ಓಕೆ ಆಪ್ಷನ್ ಯಾವುದಾಗುತ್ತಾ 2 ಆಗ್ತೈತಿ ಅದೇ ರೀತಿ ಕ್ವಶನ್ ನಂಬರ್ 6 ಓಕೆ ಅದೇ ರೀತಿ ಕ್ವಶನ್ ನಂಬರ್ 6 ಸೇಮ್ ಕಾನ್ಸೆಪ್ಟ್ ಐತಿ ಏನೂ ಚೇಂಜಸ್ ಇಲ್ಲ ಓಕೆ ಡೈರೆಕ್ಟ್ 2 ಐತಿ 2 ಪವರ್ 102 ಐತಿ ಪ್ಲಸ್ 3 ಪವರ್ 103 ಐತಿ ಓಕೆ ಈಗ ಸಂಖ್ಯೆ ಏನೈತಿ ಬೇರೆ ಬೇರೆ ಐತಾ ಮೊದಲು ಏನು ಮಾಡಿರಿ 4 ಭಾಗಿಸ್ರಿ ಓಕೆ ಇದಕ್ಕೆ 4 ಭಾಗಿಸ್ರಿ ಇದಕ್ಕೆ 4 ಭಾಗಿಸ್ರಿ ಡೈರೆಕ್ಟಾಗಿ ಇಲ್ಲಿ ಎಷ್ಟು ಬರ್ತದೆ ಶೇಷ 2 ಐತಾ ಇಲ್ಲಿ ಎಷ್ಟು ಐತಿ ಶೇಷ 3 ಐತಾ ಹಾಗಾದ್ರೆ 2 ವರ್ಗ 4 3 ಘನ ಎಷ್ಟು ಐತಿ 27 ಪ್ಲಸ್ 4 ಕೊಡ್ಸರ 31 ಬತ್ತ 31 ಅಂದರೆ ಶೇಷ ಎಷ್ಟು ಬತ್ತು ಇದ್ರಾಗ ಶೇಷ ಎಷ್ಟು ಬತ್ತು ರೀ ಶೇಷ 1 ಬಂತ ಹಾಂ ಶೇಷ ಎಷ್ಟು ಬತ್ತು 1 ಬಂತು ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟೈತಿ 7 ಐತಿ ಓಕೆ ಕ್ವಶನ್ ನಂಬರ್ 7 ಐತಿ ಓಕೆ ಇಲ್ಲಿ ನೋಡ್ರಿ ಇವಾಗ ಸಂಖ್ಯೆ ಏನೈತಿ ಅಂದರೆ 4 ಡಿಜಿಟ್ ಕೊಟ್ರೆ ಅಂದ್ರೆ 4 ಸಂಖ್ಯೆ ಐತಿ ಏನು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ ಓಕೆ ನಮ್ಮ ಕಾನ್ಸೆಪ್ಟ್ ಗೊತ್ತೈತೈತಿ ನಾವು ಡೈರೆಕ್ಟಾಗಿ ಮಾಡ್ಬೇಕು ಓಕೆ ಇಲ್ಲಿ ಎಷ್ಟೈತಿ 8 ಐತಾ ಹಾಂ 8 ಬರೀರಿ ಮೇಲ್ಗಡೆ ಅಂದ್ರೆ ಪವರ್ ನಂಬರ್ ಎಷ್ಟೈತಿ ರೀ 3213 ಐತಾ ಪ್ಲಸ್ ಇಲ್ಲಿ ಎಷ್ಟೈತಿ ರೀ 6 ಐತಿ ಪವರ್ ಎಷ್ಟೈತಿ 2859 ಐತಾ ಪ್ಲಸ್ ಇಲ್ಲಿ ಎಷ್ಟೈತಿ 8 ಐತಿ 3022 ಐತಿ ಓಕೆ ಮೊದಲು ಬೇಸ್ ನಂಬರ್ ನೋಡಿರಿ ಅಂದ್ರೆ ಆಧಾರ ಸಂಖ್ಯೆ ನೋಡಿರಿ ಎಷ್ಟೈತಿ ಇಲ್ಲಿ 8 ಐತಿ 6 ಐತಿ 8 ಐತಿ ಓಕೆ ಇದ್ರದ್ದು ಎಷ್ಟು ಬರ್ತೈತಿ ಆಟೋಮೆಟಿಕ್ಗೆ ಗೊತ್ತೈತಿ ನಮಗೆ 6 ಬರ್ತೈತಿ 0 1 5 6 ನಂಬರ್ ಇತ್ತು ಸೇಮ್ ಅದೇ ಆಗಿರ್ತೈತಿ ಬಟ್ ಇಲ್ಲಿ 8 ಐತಿ ಹಾಗಾದ್ರೆ ಇದಕ್ಕೆ 4 ಭಾಗಿಸ್ರಿ ಓಕೆ 4 ಭಾಗಿಸ್ರಿ ಓಕೆ ಫಸ್ಟ್ ಆಫ್ ಆಲ್ 4 ಮಗಿಗೆ 13 ಐತಿ ಚೆಕ್ ಮಾಡಿರಿ 4 ಮಗಿಗೆ 13 ಇಲ್ಲ ಅದಕ್ಕೆ ಸಣ್ಣ ಸಂಖ್ಯೆ 12 ಐತಿ ಓಕೆ 4 3 12 ಅಂದರೆ ಶೇಷ ಎಷ್ಟು ಉಳಿತು 1 ಉಳಿತಾ ಶೇಷ ಎಷ್ಟು ಉಳಿತು 1 ಅಂದರೆ 8 ಪವರ್ 1 ಇತ್ತು ಓಕೆ ಇಲ್ಲಿ 22 ಐತಿ ಓಕೆ 4 ಮಗಿಗೆ 22 ಐತಿ ಇಲ್ಲ ಅದಕ್ಕೆ ಸಣ್ಣ ಸಂಖ್ಯೆ ಇರೋದು 20 ಐತಿ ಓಕೆ 4 5 20 ಶೇಷ ಎಷ್ಟು ಬತ್ತು ಇಲ್ಲಿ 2 ಬಂತ ಹಾಂ ಹಾಗಾದ್ರೆ ಬರೀರಿ ಓಕೆ 8 ಪ್ಲಸ್ 6 ಓಕೆ 8 ವರ್ಗ 64 ಹಾಂ 8 6 ಕೂಡಿಸಿದ್ರೆ 14 ಇತ್ತು ಇಲ್ಲಿ 64 ಬಿಡಿಸ್ತಾನ ಸಂಖ್ಯೆ ಕೂಡಿಸ್ರಿ 4 ಪ್ಲಸ್ 4 ಕೂಡಿಸಿದ್ರೆ ಎಷ್ಟಾಯಿತು 8 ಐತಾ 4 ಪ್ಲಸ್ 4 ಕೂಡಿಸಿದ್ರೆ 8 ಐತು ನಮಗೆ ಹಾಗಾದ್ರೆ ಆಪ್ಷನ್ ಯಾವುದೈತಿ ಇವೆಲ್ಲ ಏನಾಗುತ್ತೆ ರೀ SSC CGL ಟೈರ್ 2 ಒಳಗಡೆ ಬರ್ತೈತೆ ಅಂದರೆ ಟೈರ್ 2 ಒಳಗಡೆ ನಿಮ್ಮ ಕ್ವಶನ್ಸ್ ಒಂದು ಕ್ವಶನಿಗೆ 3 ಮಾರ್ಕ್ಸ್ ಇರ್ತೈತೆ ಅಲ್ಲಿ ಇದು ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ 3 ಮಾರ್ಕ್ಸ್ ಬರ್ತೈತಿ ಹಾಗಾದ್ರೆ ನೋಡಿ ಎಷ್ಟು ಸಿಂಪಲ್ ಐತೆ ಓಕೆ ನಮಗೆ ಬಟ್ ಕಾನ್ಸೆಪ್ಟ್ ಗೊತ್ತಿರೋಂಗಿಲ್ಲ ನಾವು ಏನು ಮಾಡ್ತೀವಿ ಸ್ಕಿಪ್ ಮಾಡಿಬಿಡ್ತೀವಿ ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಏನೈತಿ ಕ್ವಶನ್ ನಂಬರ್ 8 ಐತೆ ಓಕೆ ಇದು ಲಾಸ್ಟ್ ಕ್ವಶನ್ ಐತಿ ಕ್ವಶನ್ ನಂಬರ್ 8 ಇದು ನೀವೇನು ಮಾಡಬೇಕಿದ್ದು ಕಮೆಂಟ್ ಸೆಕ್ಷನ್ ಒಳಗಡೆ ಇದ್ರದ್ದು ಆನ್ಸರ್ ಸಾಲ್ವ್ ಮಾಡಿ ಹೇಳಬೇಕಂದ್ರೆ ನಮ್ಗೆ ತಿಳಿಸ್ಬೇಕು ಅಂತಂದ್ರೆ ನಮ್ಗೆ ಗೊತ್ತಾಗ್ತೈತಿ ಯಾರ್ಯಾರು ವಿಡಿಯೋ ನೋಡಾತಾರೆ ಅನ್ನೋದು ಓಕೆ ನಮಗೂ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬರ್ತೈತಿ ಮೋಟಿವ್ ಆಗ್ತೈತಿ ಓಕೆ ನಮ್ಮದು ಸ್ವಲ್ಪ ಜನರಿಗೆ ರೀಚ್ ಆಗತೈತಿ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕಾನ್ಸೆಪ್ಟ್ ತರಬೇಕು ಹೇಳಬೇಕು ಅನ್ನೋದು ಓಕೆ ಇದು ನೀವೇನು ಮಾಡಿರಿ ಇದು HW ಅಂತೇಳಿ ತಿಳ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಓಕೆ ಇನ್ನೂ ಯಾರು ನೋಡಿರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಯಾರು RPF ಮತ್ತು SI ಕಾನ್ಸ್ಟೇಬಲು ಮತ್ತು ನೆಕ್ಸ್ಟ್ ಏನೈತಿ MTS ಹವಾಲ್ದಾರ್ ಪೋಸ್ಟ್ ಕನ್ಫರ್ಮ್ ಆಗೋ ನೋಟಿಫಿಕೇಶನ್ ಆಗೋದವ ಹಾಗಾಗಿ ನಮ್ಮಲ್ಲಿ ಏನಾಗೈತಿ ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗೈತಿ ಈಗ ಆಲ್ರೆಡಿ ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗೈತಿ RPF ಕಾನ್ಸ್ಟೇಬಲ್ ಮತ್ತು SI ಯಾರಿಗೆ ಇಂಟ್ರೆಸ್ಟೆಡ್ ಐತಿ ನೀವು ಜಾಯ್ನ್ ಆಗಿರಿ ಓಕೆ ಥ್ಯಾಂಕ್ ಯು ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್